ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಶೋರೂಮಲ್ಲಿ ದುಡ್ಡು ಕದ್ದಿರೋದು ಈ ರೋಹಿಣಿನೇ ಇರಬೇಕು ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ರೋಹಿಣಿ ಭಯ ಪಡ್ತಿರೋದನ್ನ ನೋಡಿ ಇದ್ರೂ ಇರ್ಬೋದು ಅಂತ ಸೂರ್ಯ ನೋಡ್ತಿರ್ತಾನೆ. ಆಗ ಶಾಂತಿ ಏನಂತ ಮಾತಾಡ್ತಿದ್ಯಾ ನೀನು ಅಂತ ರಂಗನಾಥ್ ಅವ್ರು ಕೇಳ್ತಿರುವಾಗ, ರೀ ಇವಳೇನು ಸಾಮಾನ್ಯದವಳು ಅಂತ ಅನ್ಕೊಂಡಿದ್ದೀರಾ? ಬಾಯಿ ಬಿಟ್ರೆ ಸಾಕು, ಬರೀ ಸುಳ್ಳಿನ ಕಂತೆನೇ ಇಟ್ಕೊಂಡಿದ್ದಾಳೆ. ಕಳ್ತನದ ಒಡವೆ ಮಾರೋರ ಹತ್ರ ಎಲ್ಲ ಸಂಬಂಧ ಇಟ್ಕೊಂಡಿದ್ದಾಳೆ. ಆ ಮದನ್ಗೆ ರೌಡಿಗಳನ್ನ ಕಳಿಸಿ ಹೊಡ್ಸೋದಕ್ಕೂ ನೋಡಿದಾಳೆ. ಇಷ್ಟೆಲ್ಲ ಕಂತ್ರಿ ಕೆಲಸ ಮಾಡಿರೋಳು ದುಡ್ಡು ಕದಿದೇ ಇರ್ತಾಳ, ನೀವೇ ಹೇಳಿ ಅಂತ ಶಾಂತಿ ಹೇಳ್ತಿರೋವಾಗ, ಏನತ್ತೆ ನೀವು ಅದೆಲ್ಲ ಗೊತ್ತಿಲ್ಲದೆ ಮಾಡಿರುವಂಥ ತಪ್ಪು, ಅದಕ್ಕೋಸ್ಕರ ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಯಾವುದೇ ಗೊತ್ತಿಲ್ಲದೆ ಇರೋ ಮಾಡಿರೋ ತಪ್ಪು ನೀನು ಸುಳ್ಳು ಹೇಳ್ದಲ್ಲ ಅದ ಅಂತ ಶಾಂತಿ ಕೇಳಿದಾಗ, ಅತ್ತೆ ನಾನು ಯಾಕತ್ತೆ ನಮ್ಮ ಶೋರೂಮ್ ದುಡ್ಡನ್ನೇ ನಾನೇ ಎತ್ಕೊಳ್ಳೋದಕ್ಕೆ ಹೋಗ್ಲಿ, ಅದು ಅಲ್ಲದೆ ಎಷ್ಟೇ ಆದರೂ ಕೂಡ ಅದು ನಮ್ಮ ಅಂಗಡಿ ದುಡ್ಡು ಅತ್ತೆ ಅಂತ ರೋಹಿಣಿ ಹೇಳಿದಾಗ, ಏನು ನಿನ್ನ ಅಂಗಡಿನ? ಅದು ಮನೋಜನ ಅಂಗಡಿ ಕಣೆ, ಅದರಲ್ಲಿ ನಿನ್ಗೆ ಯಾವುದೇ ರೀತಿ ಅಧಿಕಾರ ಇಲ್ಲ. ನನಗಂತೂ ನಿನ್ನ ಮೇಲೆ ನಂಬಿಕೆನೇ ಇಲ್ಲ ಕಣೆ. ಇಂಥ ಕೆಲಸ ಎಲ್ಲ ಮಾಡೋದ್ರಲ್ಲಿ ನೀನು ಎತ್ತಿದ ಕೈ, ಅದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಶಾಂತಿ ಬೈತಿರುವಾಗ, ಅಮ್ಮ ಏನಮ್ಮ ನೀನು, ರೋಹಿಣಿ ಯಾಕಮ್ಮ ಅದನ್ನ ತಗೋತಾಳೆ, ನಮ್ಮ ಶೋರೂಮ್ಗೆ ಲಾಕರ್ ತಗೊಂಡು ದುಡ್ಡನ್ನ ಸೇಫಾಗಿ ಇಡಬೇಕು ಅಂತ ಹೇಳ್ದೋಳೆ ಅವಳಮ್ಮ ಅಂತ ಮನೋಜ ಹೇಳ್ತಿರುವಾಗ ರೋಹಿಣಿ ಸೂರ್ಯನ ಗುರಾಯಿಸ್ತಿರ್ತಾಳೆ. ಆಗ ಸೂರ್ಯ, ಓ ಪೌಡ್ರು ನನ್ನ ಯಾಕೆ ಗುರಾಯಿಸ್ತಾ ಇದೆಯಾ ಅಂತ ಕೇಳಿದಾಗ, ಅಲ್ಲ ನಿಮ್ಗೆ ಯಾಕೆ ಇದೆಲ್ಲ ಬೇಡದೇ ಇರೋಂಥ ವಿಷಯ, ನೀವೇ ಬಂದು ಅತ್ತೆ ಹತ್ರ ಏನೋ ಒಂದು ಹೇಳಿರ್ತೀರಾ, ಅದಕ್ಕೆ ಅವ್ರು ಈ ರೀತಿ ಕೇಳ್ತಾ ಇದ್ದಾರೆ, ನಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು ನಮಗೆ ಗೊತ್ತಿಲ್ವಾ ಅಂತ ರೋಹಿಣಿ ಹೇಳ್ತಿರೋವಾಗ, ಇದೊಳ್ಳೆ ಚೆನ್ನಾಗಿದೆಯಲ್ಲ, ಸಕ್ಕರೆ ಇನ್ನೇನು ಕೇಳ್ತಾರೆ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ, ಅಲ್ಲ ಮೆಲ್ಲಗೆ ನನ್ನ ಕಡೆ ಎಲ್ಲ ತಪ್ಪನ್ನು ತಿರ್ಗಿಸೋದಕ್ಕೆ ನೋಡ್ತಿದ್ಯಲ್ಲ, ಬಾರಿ ಕಿಲಾಡಿ ಇದೆಯಾ ನೀನು ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ನೋಡಿ ರೋಹಿಣಿ ಅವರೇ, ನಾವು ನಡೆದಿರೋ ವಿಷಯ ಮಾತ್ರ ಮನೇಲಿ ಹೇಳಿರೋದು, ಯಾವುದನ್ನು ಜೊತೆಗೇನು ಸೇರಿಸಿ ಹೇಳಲಿಲ್ಲ ಅಂತ ಮೀನಾ ಹೇಳಿದಾಗ, ನೋಡಮ್ಮ ರೋಹಿಣಿ, ಶೋರೂಮಲ್ಲಿ ಒಂದು ವಿಷಯ ನಡೆದಿದೆ, ಅದನ್ನ ಸೂರ್ಯ ಬಂದು ಹೇಳಿದ್ದಾನೆ, ಅದನ್ನ ಯಾಕಮ್ಮ ನೀನು ತಪ್ಪು ಅಂತ ತಿಳ್ಕೊತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಇಲ್ಲ ಮಾವ, ಇವರೇನು ಇದನ್ನ ಹೊಸದಾಗೇನು ಮಾಡ್ತಾ ಇಲ್ವಲ್ಲ, ನಮ್ಮ ವಿಷಯದಲ್ಲಿ ಏನಾದರೂ ಒಂದು ಬಂತು ಅಂತಂದ್ರೆ ಸಾಕು, ಅದನ್ನ ಫಸ್ಟ್ ಮನೇಲಿ ತಗೊಂಡು ಬಂದು ಹೇಳಲಿಲ್ಲ ಅಂತಂದ್ರೆ ಇವ್ರಿಗೆ ಸಮಾಧಾನನೇ ಆಗೋದಿಲ್ಲ. ಮೀನಾ ಮತ್ತೆ ಇವರಿಬ್ರು ಕೂಡ ಬಿಸ್ನೆಸ್ ಮಾಡ್ತಿದ್ದಾರೆ, ಆದ್ರೆ ಅದ್ರ ಬಗ್ಗೆ ನಾವು ಯಾವತ್ತಾದ್ರೂ ಮಾತಾಡಿದೀವ ಅಂತ ರೋಹಿಣಿ ಕೇಳ್ತಿರೋವಾಗ, ಹೇ ರೋಹಿಣಿ, ಇವ್ರು ಮಾಡೋ ಕೆಲಸನೆಲ್ಲ ಬಿಸ್ನೆಸ್ ಅಂತ ಹೇಳಿ ಬಿಸ್ನೆಸ್ಗೆ ಅವಮಾನ ಮಾಡಬೇಡ, ಸುಮ್ಮನೆ ಇರು ಅಂತ ಮನೋಜ ಹೇಳ್ತಾನೆ. ಆಗ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಮನೋಜನ್ನೇ ಗುರಾಯಿಸ್ತಿರ್ತಾರೆ. ಅತ್ತೆ, ಇವ್ರಿಗೆ ನಮ್ಮನ್ನು ಕಂಡ್ರೆ ಇಷ್ಟನೇ ಇಲ್ಲ, ಅದಕ್ಕೆ ನಮ್ಗೇನಾದ್ರೂ ಒಂದು ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಸಾಕು, ಅದನ್ನು ತೊಗೊಂಡು ಬಂದು ಸೀದಾ ಮನೇಲಿ ಪಿನ್ನಿಡೋದೇ ಅವ್ರ ಕೆಲಸ, ಅದರಿಂದ ಇವ್ರಿಗೆ ತುಂಬಾನೇ ಖುಷಿ ಸಿಗುತ್ತೆ ಅಂತ ರೋಹಿಣಿ ಹೇಳ್ತಿರೋವಾಗ, ಬೇರೆಯವ್ರ ಕಷ್ಟ ನೋಡ್ಕೊಂಡು ಖುಷಿ ಪಡುವಂಥ ಕೆಟ್ಟ ಮನಸ್ಸು ನಮಗಿಲ್ಲ, ನನ್ನ ಗಂಡ ಯಾವತ್ತಿದ್ರೂ ಕೂಡ ತನ್ನಿಂದ ಆಗುವಂಥ ಸಹಾಯನ ಬೇರೆಯವ್ರಿಗೆ ಮಾಡೋದಕ್ಕೆ ಅಂತಾನೆ ನೋಡ್ತಿರ್ತಾರೆ ಅಂತ ಮೀನಾ ಹೇಳ್ತಿರೋವಾಗ, ಅಯ್ಯೋ ಬಿಡಮ್ಮ ಮೀನಾ, ನಾವು ಮಾಡೋದನ್ನೆಲ್ಲ ನಾವೇ ಹೇಳ್ಕೊಬಾರ್ದಂತೆ, ನೀನು ಹೇಳಿದ್ರೆ ಅವ್ರೇನು ನಿಜ ಒಪ್ಕೊಳ್ಳೋದಿಲ್ಲ. ಅದೇನು ಗೊತ್ತಾ, ಈ ಮಲೇಷ್ಯಾ ವಿಷಯನ ನನ್ನ ಮನೇಲಿ ಬಂದು ಹೇಳಿದ್ನಲ್ಲ, ಅದ್ರ ಕೋಪನ ಈ ಪೌಡ್ರ್ ಮನಸ್ಸಲ್ಲಿ ಇಟ್ಕೊಂಡು ಹಿಂಗೆಲ್ಲ ಆಡ್ತೈತೆ ಅಂತ ಸೂರ್ಯ ಹೇಳ್ತಿರೋವಾಗ, ರೋಹಿಣಿ ಅವರೇ, ನಿಮ್ಮನ್ನ ಪ್ರಶ್ನೆ ಕೇಳಿದ್ರು ಅಂತ ಎಲ್ಲ ತಪ್ಪನ್ನು ನನ್ನ ಗಂಡನ ಮೇಲೆ ತಿರುಗಿಸ್ಬಿಡ್ಬೇಡಿ ಅಂತ ಮೀನಾ ರೇಗಾಡ್ತಾಳೆ. ನಾವೇನು ಯಾರ ಸುದ್ದಿಗೂ ಬರ್ತಾ ಇಲ್ಲ, ಆದರೆ ನಮ್ಮ ಸುದ್ದಿಗೆ ನೀವು ಕೂಡ ಬರಬೇಡಿ ಅಂತ ನಾವು ಹೇಳ್ತಾ ಇರೋದು ಅಷ್ಟೇನೆ ಅಂತ ರೋಹಿಣಿ ಹೇಳ್ತಿರೋವಾಗ, ರೋಹಿಣಿ, ಒಂದು ಕುಟುಂಬ ಅಂತ ಬಂದಮೇಲೆ ಅಲ್ಲಾಗೋ ಸಮಸ್ಯೆಗಳಿಗೆ ಅವರು ಬಂದು ಭಾಗಿ ಆಗ್ಲೇಬೇಕಾಗತ್ತಮ್ಮ, ಈ ವಿಷಯನ ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ಅದು ಹೇಗೆ ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಮ್ಮ ಅಂತ ರಂಗನಾಥ್ ಅವರು ರೋಹಿಣಿಗೆ ಬುದ್ಧಿವಾದ ಹೇಳ್ತಿರ್ತಾರೆ. ಮಾವ, ಅತ್ತೆನೇ ಸುಮ್ಮನೆ ಯಾವುದ್ಯಾವುದೋ ರೂಟಲ್ಲಿ ಹೋಗ್ತಾ ಇದ್ದಾರೆ, ಮೊದಲು ಕದ್ದಿರೋದು ಅಲ್ಲಿರೋ ಸ್ಟಾಫ್ಗಳು ಅಂತ ಹೇಳ್ತಿದ್ರು, ಈಗ ನೋಡಿದ್ರೆ ರೋಹಿಣಿನೇ ಎತ್ಕೊಂಡಿರ್ಬೇಕು ಅಂತ ಹೇಳ್ತಿದ್ದಾರೆ ಅಂತ ಶ್ರುತಿ ಹೇಳ್ತಿರುವಾಗ, ಅಯ್ಯೋ ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇರಮ್ಮ ಶ್ರುತಿ, ಇವಳು ಮಾಡಿದ್ರು ಮಾಡಿರ್ತಾಳೆ ಅಂತ ಕೇಳಿ ಇವಳು ಅಂತ ಶಾಂತಿ ಹೇಳ್ತಿರುವಾಗ, ಅತ್ತೆ, ರೋಹಿಣಿ ಅವ್ರು ಯಾಕೆ ಅವ್ರ ಶೋರೂಮಲ್ಲೇ ಕದ್ದಿದ್ದಾರೆ ಹೇಳಿ, ಮನೋಜ್ ಅವ್ರನ್ನ ಕೇಳಿದ್ರೆ ಅವರೇ ದುಡ್ಡು ಕೊಡ್ತಾರಲ್ವಾ ಅಂತ ಶ್ರುತಿ ಹೇಳ್ತಿರುವಾಗ, ಅದು ಹೆಂಗೆ ಕೊಡ್ತಾನೆ, ನಾನು ಕೇಳಿದೆ ಅವ್ನು ದುಡ್ಡು ಕೊಟ್ಬಿಡ್ತಾನ ಅಂತ ಶಾಂತಿ ಮನೋಜನ ಕಡೆ ನೋಡಿದಾಗ, ಇಲ್ಲಮ್ಮ ನಾನು ಕೊಡೋದಿಲ್ಲಮ್ಮ ಅಂತ ಮನೋಜ ಹೇಳ್ತಾನೆ. ನಿಜ ಹೇಳೋ, ಮುಂಚೆ ಏನಾದರೂ ದುಡ್ಡು ಕೊಟ್ಟಿದ್ಯೇನೋ ಅವಳಿಗೆ ಅಂತ ಶಾಂತಿ ಕೇಳಿದಾಗ, ಇಲ್ಲಮ್ಮ ನಾನು ಇದುವರೆಗೂ ಕೊಟ್ಟಿಲ್ಲ, ಅವಳು ಕೂಡ ಅಷ್ಟೇ ಇದುವರೆಗೂ ಕೇಳಲಿಲ್ಲಮ್ಮ ಅಂತ ಮನೋಜ ಹೇಳ್ತಾನೆ. ನಂತರ, ನೋಡಪ್ಪ ಮನೋಜ, ನಿನ್ನ ಶೋರೂಮಲ್ಲಿ ಇವಾಗ 3 ಲಕ್ಷ ರೂಪಾಯಿ ಕಳ್ತನ ಆಗಿದೆ, ಅದನ್ನ ಇಲ್ಲಿ ನಿಂತ್ಕೊಂಡು ಮಾತಾಡೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲಪ್ಪ, ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡು ಅಂತ ರಂಗನಾಥ್ ಅವ್ರು ಹೇಳಿದಾಗ, ಕರೆಕ್ಟಪ್ಪ, ಮನೋಜ, ದುಡ್ಡು ಕಳ್ತನ ಆಗಿದೆ ಅಂತಂದ್ರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಲ್ವೇನೋ, ಅವರೇ ವಿಚಾರಣೆ ಮಾಡಿರೋರು, ಆಚೆಯಿಂದ ಬಂದು ದುಡ್ಡು ತಗೊಂಡಿದ್ದಾರಾ ಅಥವಾ ಶೋರೂಮಲ್ಲಿ ಇರೋ ದುಡ್ಡು ತಗೊಂಡಿದ್ದಾರಾ ಅಂತ ರವಿ ಹೇಳ್ತಿರುವಾಗ, ಅದನ್ನ ಕೇಳಿ ರೋಹಿಣಿ ಭಯ ಪಡ್ತಿರ್ತಾಳೆ. ಅಪ್ಪಯ್ಯ, ನಾನು ಇದನ್ನೇ ಹೇಳಿದೆ ಅಪ್ಪಯ್ಯ, ಆದ್ರೆ ಈ ಪೆಂಗ್ಯ ಬೇಡ ಅಂತ ಹೇಳ್ಬಿಟ್ನಪ್ಪ ಅಂತ ಸೂರ್ಯ ಹೇಳಿದಾಗ, ಇಲ್ಲಪ್ಪ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಸಮಸ್ಯೆ ದೊಡ್ಡದಾಗುತ್ತೆ, ಆಮೇಲೆ ಶೋರೂಮ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ರೋಹಿಣಿನೇ ಹೇಳಿದ್ಲಪ್ಪ, ಆಮೇಲೆ ಕಸ್ಟಮರ್ಸ್ ಯಾರು ಬರ್ದೇ ಹೋದ್ರೆ ಏನಪ್ಪ ಮಾಡೋದು ಅಂತ ಮನೋಜ ಹೇಳ್ತಿರುವಾಗ, ಶಾಂತಿ ರೋಹಿಣಿನೇ ಗುರಾಯಿಸ್ತಾ ಇರ್ತಾಳೆ. ನೋಡ್ದ ಅಪ್ಪಯ್ಯ ಹೆಂಗ್ ಮಾತಾಡ್ತಿದ್ದಾನೆ ಅಂತ, ಅಲ್ಲಪ್ಪಯ್ಯ ಇವನೇನು ಬ್ಯಾಂಕ್ ನಡೆಸ್ತಾ ಇದ್ದಾನ, ಕಳೆದೋಗಿರೋ ದುಡ್ಡು ಆಚೆಗೆ ಗೊತ್ತಾಯ್ತು ಅಂತಂದ್ರೆ ಯಾರು ಬ್ಯಾಂಕಿಗೆ ತಗೊಂಡು ಬಂದು ದುಡ್ಡು ಹಾಕೋದಿಲ್ಲ ಅಂತ ಹೇಳೋದಕ್ಕೆ, ನೋಡೋ ಪೆಂಗ್ಯ, ಕಳ್ತನ ಆದ್ರೂ ಆಗದೆ ಹೋದ್ರು ಕೂಡ ಪಾತ್ರೆ ಅಂಗಡಿಗೆ ಜನ ಬಂದೇ ಬರ್ತಾರ ಕಣೋ ಅಂತ ಸೂರ್ಯ ಹೇಳ್ತಿರುವಾಗ, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ಕಣೋ, ಪಾತ್ರೆ ಅಂಗಡಿ ಅಂತೆಲ್ಲ ಹೇಳ್ಬಿಡ ನೀನು ಅಂತ ಮನೋಜ ಹೇಳ್ತಿರ್ತಾನೆ. ನಾನು ಸೀರಿಯಸ್ ಆಗಿ ಕಣೋ ಹೇಳ್ತಾ ಇರೋದು ಅಂತ ಹೇಳಿ, ಅಪ್ಪ ನನಗೆ ತುಂಬಾ ಹೊತ್ತಿಂದ ಒಬ್ಬರ ಮೇಲೆ ಅನುಮಾನ ಇದೆ ಕಣಪ್ಪ ಅಂತ ಸೂರ್ಯ ಹೇಳ್ತಿರುವಾಗ, ಎಲ್ಲರೂ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ರೋಹಿಣಿ ಮಾತ್ರ ಭಯ ಪಡ್ತಿರ್ತಾಳೆ. ಯಾರಪ್ಪ ಅದು ಅಂತ ರಂಗನಾಥ್ ಅವ್ರು ಕೇಳಿದಾಗ, ನನಗೆ ಇವನ್ ಮೇಲೆ ಡೌಟ್ ಕಣಪ್ಪ ಅಂತ ಸೂರ್ಯ ಮನೋಜನ ಕಡೆ ತೋರಿಸ್ತಾನೆ. ಹೇ ಸೂರ್ಯ, ಏನೋ ಇದು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಲ್ಲ ಅಪ್ಪಯ್ಯ, ದುಡ್ಡನ್ನ ಎತ್ಕೊಂಡು ಓಡೋಗೋದ್ರಲ್ಲಿ ಇವ್ನು ಎಕ್ಸ್ಪರ್ಟ್ ಅಲ್ವಾ, ನೀನು ಕಷ್ಟಪಟ್ಟಿದ್ದ ದುಡ್ಡನ್ನೇ ಇವ್ನು ಎತ್ತಾಕೊಂಡು ಓಡೋದಾ, ಯಾರಿಗೆ ಗೊತ್ತು, ಈ ಪೌಡ್ರಿಗೆ ಗೊತ್ತಿಲ್ಲದೆ ಇರೋ ಥರ ಇವ್ನು ಎತ್ಕೊಂಡು ಹೋಗಿರ್ಬೋದಲ್ವಾ ಅಂತ ಸೂರ್ಯ ಹೇಳ್ತಿರುವಾಗ, ಅಪ್ಪ ನೋಡಪ್ಪ ಇವ್ನು ಹೆಂಗೆ ಮಾತಾಡ್ತಿದ್ದಾನೆ ಅಂತ ಮನೋಜ ಹೇಳ್ತಿರ್ತಾನೆ. ನೋಡೋ ಸೂರ್ಯ, ಮುಗ್ದೋಗಿರೋ ವಿಷಯದ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡ್ಬಿಡ ನೀನು ಅಂತ ಶಾಂತಿ ಹೇಳ್ತಿರುವಾಗ, ಅಯ್ಯೋ ಸಕ್ರೆ, ಇವಾಗ ನಡೀತಾ ಇರೋ ವಿಷಯದ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ, ಇವಾಗ
ಇವಾಗ ಅಪ್ಪಯ್ಯ ತಾನೇ ಶೋರೂಮ್ ಅಕೌಂಟ್ಸ್ ಎಲ್ಲ ನೋಡ್ಕೋತಾ ಇರೋದು, ಅದಕ್ಕೆ ಇವನು ಅಲ್ಲಿ ದುಡ್ಡು ಕದ್ಬಿಟ್ಟು ಅಪ್ಪನ ಹತ್ರ ಬಂದು ಈ ರೀತಿ ದುಡ್ಡು ಕಳ್ತನ ಆಗೋಯ್ತು ಅಂತ ಹೇಳಿರ್ಬೋದಲ್ವಾ ಅಂತ ಸೂರ್ಯ ಹೇಳಿದಾಗ, ಅಲ್ಲ ಕಳ್ತನ ಆಗಿರೋದು ನಮ್ಮ ಶೋರೂಮಲ್ಲಿ, ಅದರಿಂದ ತೊಂದರೆ ಅನುಭವಿಸ್ತಾ ಇರೋದು ನಾವು, ಆದರೆ ಎಲ್ಲರೂ ಉಲ್ಟಾ ಸೀದಾ ನಮಗೆ ಕಳ್ತನ ಮಾಡಿದೀವಿ ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ಒಂದ್ಸಲ ಮೀನ್ ಅವ್ರದ್ದು ಕೂಡ ದುಡ್ಡು ಕಳ್ತನ ಆಗಿತ್ತಲ್ಲ, ಆವಾಗ ಮಾತ್ರ ಯಾರಿಗೂ ಅದನ್ನ ಮೀನ್ ಅವರೇ ತಗೊಂಡಿದ್ದಾರೆ ಅಂತ ಡೌಟ್ ಬರಲೇ ಇಲ್ವಲ್ಲ ಯಾಕೆ ಅಂತ ರೋಹಿಣಿ ಕೇಳ್ತಿರೋವಾಗ, ನೋಡು ಪೌಡ್ರು, ಒಬ್ಬ ಮನುಷ್ಯ ಒಂದ್ಸಲ ಕಳ್ಳ ಅಂತ ಸಿಕ್ಕಾಕೊಂಡ್ಮೇಲೆ ಫಸ್ಟ್ ಅನುಮಾನ ಪಡೋದೆ ಆ ಕಳ್ಳನ ಮೇಲೆ, ಹಾಗೆ ನೋಡಿದ್ರೆ ನೀವಿಬ್ರು ಮಾಡಿರೋದು ಬರೀ ಕೇಡಿ ಕೆಲಸಗಳೇ ಅಲ್ವಾ, ಅದಕ್ಕೆ ನಿಮ್ಗಳ ಮೇಲೆ ಡೌಟ್ ಬರೋದು ಅಂತ ಸೂರ್ಯ ಹೇಳ್ತಿರ್ತಾನೆ. ನಿನ್ ಡೌಟ್ ನೀನೇ ಇಟ್ಕೊಳ್ಳೋ, ನಮ್ಮ ವಿಷಯದಲ್ಲೆಲ್ಲ ನೀನ್ ತಲೆ ಹಾಕ್ಬೇಡ, ಅರ್ಥ ಆಯ್ತಾ ಅಂತ ಸೂರ್ಯನ್ಗೆ ಮನೋಜ ವಾರ್ನಿಂಗ್ ಕೊಡ್ತಾನೆ. ಬಿಟ್ಟಾಕೋ ಮನೋಜ, ಮೊದಲು ಆ ದುಡ್ಡನ್ನ ಯಾರು ತಗೊಂಡ್ರು ಅಂತ ಹುಡ್ಕೋ, ಆಗ್ಲಿಲ್ಲ ಅಂತಂದ್ರೆ ಮೊದಲು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು, ಅದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ಕಣೋ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ರೂಮ್ಗೆ ಹೋಗ್ತಾರೆ. ಆಗ ಎಲ್ಲರೂ ಅಲ್ಲಿಂದ ಹೊರಟೋದ್ಮೇಲೆ ರೋಹಿಣಿ ಯೋಚನೆ ಮಾಡ್ತಾ ರೂಮ್ ಬಂದು ಕೋಪದಿಂದ ತನ್ನ ಹ್ಯಾಂಡ್ ಬ್ಯಾಗ್ನ ಎಸೆತಿರ್ತಾಳೆ. ಯಾಕೆ ರೋಹಿಣಿ ಅಂತ ಮನೋಜ ಕೇಳಿದಾಗ ರೋಹಿಣಿ ಕೋಪ ಮಾಡ್ಕೋತಾಳೆ. ನೋಡು ರೋಹಿಣಿ ಅದೇನಂದ್ರೆ ಅಂತ ಮನೋಜ ಹಿಡಿದಕ್ಕೆ ಹೋದಾಗ, ಸಾಕು ಮನೋಜ್ ಸಾಕು, ನಿನಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ ಅಂತ ರೋಹಿಣಿ ಹೇಳ್ತಿರೋವಾಗ, ಯಾಕೆ ರೋಹಿಣಿ ಈ ರೀತಿ ಹೇಳ್ತಿದ್ಯಾ, ನನಗೆ ನಿನ್ನ ಮೇಲೆ ತುಂಬಾನೇ ಪ್ರೀತಿ ಇದೆ ಅಂತ ಮನೋಜ ಹೇಳ್ತಾನೆ. ಪ್ರೀತಿ ಇದ್ದಿದ್ರೆ ನಿಮ್ಮಮ್ಮ ಅಷ್ಟೊಂದು ಮಾತಾಡ್ಬೇಕಾದ್ರೆ ಕೇಳ್ಕೊಂಡಿರ್ತಿದ್ರಾ, ಅವರು ನಾನೇ ದುಡ್ಡು ಕತ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ನೀವು ನೋಡಿದ್ರೆ ಸುಮ್ಮನೆ ಇದ್ರಲ್ಲ ಅಂತ ರೋಹಿಣಿ ಹೇಳ್ತಿರೋವಾಗ, ನಾನೆಲ್ಲಿ ಸುಮ್ಮನೆ ಇದ್ದೆ, ನೀನು ದುಡ್ಡು ತಗೊಂಡಿಲ್ಲ ಅಂತ ಹೇಳಿದ್ನಲ್ವಾ ಅಂತ ಮನೋಜ ಹೇಳ್ತಾನೆ. ಒಂದು ಮಾತು ಹೇಳ್ಬಿಟ್ರೆ ಸಾಕಾಗೋಯ್ತಾ, ಏನು ನಿಮ್ಮಮ್ಮ ಅಷ್ಟೊಂದೆಲ್ಲ ಮಾತಾಡ್ತಿದಾರಲ್ಲ, ಇದೇ ವಿಷಯದಲ್ಲಿ ಮೀನಾ ಅವ್ರೇನಾದ್ರು ನನ್ನ ಜಾಗದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಸೂರ್ಯ ಅವರು ಮನೆ ಬಿಟ್ಟೆ ಹೊರಟೋಗ್ತಿದ್ರು, ನೀವು ಇಷ್ಟೊಂದು ಡಿಗ್ರಿ ತಗೊಂಡು ಬರೀ ಆಚೆ ಕಡೆ ಬೋರ್ಡ್ ಮಾತ್ರ ತಗ್ಲಾಕೊಂಡಿದ್ರೆ ಅಷ್ಟೇನೆ. ಆ ಸೂರ್ಯ ಓದ್ದೇ ಇದ್ರು ಕೂಡ ಅವ್ನ ಹೆಂಡತಿನ ಎಲ್ಲೂ ಬಿಟ್ಕೊಡೋದಿಲ್ಲ, ಕನಕನ್ ಮದ್ವೆ ಮಾಡಿಸಿದಿನ ಮೀನಾ ಅವರು ಮುಚ್ಚಿಟ್ಟಿದ್ರು, ಅದಕ್ಕೆ ಸೂರ್ಯ ಕೊಪ್ಪ ಮಾಡ್ಕೊಂಡು ಅವಳನ್ನ ಬೈದ್ರು, ಆದ್ರೂ ಅವಳನ್ನ ಯಾರ ಮುಂದೆನೂ ಬಿಟ್ಕೊಟ್ಟಿಲ್ಲ ಸೂರ್ಯ. ಅಕಸ್ಮಾತ್ ನಿಮ್ಮಮ್ಮ ಏನಾದ್ರು ಅವಳಿಗೆ ಏನಾದ್ರು ಬೈದ್ರು ಕೂಡ ಅವ್ರಿಗೆ ಉಲ್ಟಾ ಬೈತಿದ್ರು, ಆದ್ರೆ ನೀನು ಎಲ್ಲ ಜಾಗದಲ್ಲೂ ನನ್ನ ಬಿಟ್ಕೊಡ್ತಾ ಇದೆಯಾ ಮನೋಜ್, ಯಾಕೆ ಇದನ್ನೆಲ್ಲ ಸಹಿಸ್ಕೊಂಡು ಈ ಮನೇಲಿ ಇರ್ಬೇಕು ನಾನು ಅಂತ ಅನಿಸ್ಬಿಟ್ಟಿದೆ, ಎಲ್ಲಾದ್ರೂ ಹೊರಟೋಗ್ಬಿಡೋಣ ಅಂತ ಅನ್ನಿಸ್ತಿದೆ ಮನೋಜ್ ನನಗೆ ಅಂತ ಹೇಳ್ಕೊಂಡು ರೋಹಿಣಿ ಕಣ್ಣೀರ್ ಹಾಕ್ತಿರೋವಾಗ, ಯಾಕೆ ರೋಹಿಣಿ ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಾ ಅಂತ ಮನೋಜ ಕೇಳ್ತಾನೆ. ಅಲ್ಲ ಮನೋಜ್, ನಾನು ದುಡ್ಡು ಎತ್ಕೊಂಡಿದ್ದೀನಿ ಅಂತ ನಿಮ್ಮಮ್ಮ ಹೇಳ್ಬೇಕಾದ್ರೆ ನೀವು ಅವ್ರನ್ನ ಬೈಬೇಕಾಗಿತ್ತು ತಾನೆ ಅಂತ ರೋಹಿಣಿ ಹೇಳಿದಾಗ, ಅದು ಹಾಗಲ್ಲ ರೋಹಿಣಿ, ನಿನ್ಗೆ ಅಮ್ಮನ ಬಗ್ಗೆ ಗೊತ್ತು ತಾನೆ ಅಂತ ಮನೋಜ ಹೇಳ್ತಾನೆ. ಏನು ಗೊತ್ತು ಅಂತ ರೋಹಿಣಿ ಕೇಳಿದಾಗ, ಅಲ್ಲ ರೋಹಿಣಿ, ನಿನ್ಗೇನಾದ್ರು ಸಪೋರ್ಟ್ ಮಾಡಿದ್ರೆ ಅಮ್ಮ ನನಗೆ ಬೈತಾರೆ, ಆಮೇಲೆ ಆ ಕೋಪನ ನಿನ್ ಮೇಲೆ ತೋರಿಸ್ತಾರೆ ಅಂತ ಮನೋಜ ಹೇಳಿದಾಗ, ನೋಡಿ ಮನೋಜ್ ಸುಮ್ಮನೆ ಕಾರಣ ಹೇಳ್ತಾ ಕೂತ್ಕೋಬೇಡಿ ಅಂತ ರೋಹಿಣಿ ಹೇಳ್ತಾಳೆ. ಅದು ಹಾಗಲ್ಲ ರೋಹಿಣಿ, ಅರ್ಥ ಮಾಡ್ಕೋ, ಅಮ್ಮನ ಎದುರುಗಡೆ ನಿಂತ್ಕೊಂಡು ನಾನು ಉಲ್ಟಾ ಮಾತಾಡೋದಕ್ಕಾಗೋದಿಲ್ಲ ಅಂತ ಮನೋಜ ಹೇಳ್ತಿರುವಾಗ, ಅಯ್ಯೋ ಅಮ್ಮ 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 ಅಂತ ರೋಹಿಣಿ ಜೋರ ಕಿರ್ಚ್ಕೋತಾಳೆ. ಆಗ ರೋಹಿಣಿ, ಕಿರ್ಚ್ಬೇಡ ರೋಹಿಣಿ, ಅಮ್ಮನ ಕೇಳಿಸ್ಬಿಡುತ್ತೆ ಅಂತ ಮನೋಜ ಹೇಳ್ತಿರುವಾಗ ರೋಹಿಣಿ ಕೋಪದಿಂದ ಮನೋಜನ್ನೇ ಗುರಾಯಿಸ್ತಿರ್ತಾಳೆ. ಯಾಕೆ ಮನೋಜ್ ನೀವು ಈ ರೀತಿ ಇದ್ದೀರಾ, ನಾನು ದುಡ್ಡು ಕದ್ದಿದ್ದೀನಿ ಅಂತ ಅವರೆಲ್ಲ ಹೇಳ್ತಿರ್ಬೇಕಾದ್ರೆ ನೀವೇನು ಹೇಳ್ಬೇಕಾಗಿತ್ತು, ಈ ಶೋರೂಮ್ ಶುರು ಮಾಡಿದ್ದೆ ಅವಳಿಂದ, ಅವಳು ಯಾಕೆ ದುಡ್ಡು ತಗೋತಾಳೆ, ಈ ರೀತಿ ಎಲ್ಲ ಮಾತಾಡಬೇಡಿ ಅಂತ ನೀವು ಸಪೋರ್ಟ್ ಮಾಡ್ಬೋದಾಗಿತ್ತಲ್ವಾ, ಅದನ್ನ ಬಿಟ್ಟು ನೀವು ಇಲ್ಲಿ ಬಂದು ನನ್ನ ಜೋರಾಗಿ ಮಾತಾಡಬೇಡ ಅಂತ ಹೇಳ್ತಾ ಇದ್ದೀರಲ್ಲ, ಅವ್ರು ನಮ್ಮನ್ನ ಎಲ್ಲರ ಮುಂದೆ ನಿಲ್ಲಿಸಿ ಅವಮಾನ ಮಾಡಿಸಿದ್ದಾರೆ, ನೀವು ನೋಡಿದ್ರೆ ಯಾರೋ ಮೂರನೇವ್ರಿಗಿದೆಲ್ಲ ನಡೀತಾ ಇದೆ ಅಂತ ತಮಾಷೆ ನೋಡ್ಕೊಂಡು ನಿಂತಿದ್ರಲ್ಲ ಅಂತ ರೋಹಿಣಿ ಹೇಳ್ತಾಳೆ. ನೋಡ್ ರೋಹಿಣಿ, ಚಿಕ್ಕ ಹುಡುಗನಿಂದನೂ ನಾನು ಇದೇ ರೀತಿನೇ ಬೆಳೆದಿರೋದು, ಅಮ್ಮನ ಎದುರಿಗೆ ನಿಂತ್ಕೊಂಡು ನಾನು ಯಾವತ್ತೂ ಮಾತಾಡಿಲ್ಲ, ಅವ್ರು ನನಗೋಸ್ಕರ ಎಷ್ಟೊಂದು ಮಾಡಿದಾರೆ ಗೊತ್ತಾ ಅಂತ ಮನೋಜ ಹೇಳ್ತಿರೋವಾಗ, ನೋಡಿ ಮನೋಜ್, ಎಲ್ಲ ತಂದೆ ತಾಯಿಗಳು ಕೂಡ ತನ್ನ ಮಕ್ಕಳಿಗೆ ಏನು ಮಾಡಬೇಕು ಅದನ್ನೆಲ್ಲ ಮಾಡೇ ಮಾಡ್ತಾರೆ, ಅದೇನು ತುಂಬಾ ದೊಡ್ಡ ವಿಷಯ ಏನಲ್ಲ, ಆದರೆ ನಾನು ನಿಮಗೋಸ್ಕರ ನೀವೇ ಬೇಕು ಅಂತ ಇಲ್ಲಿಗೆ ಬಂದಿರೋಳು, ನಿಮ್ಮನ್ನ ಮದುವೆ ಆಗೋದಕ್ಕೋಸ್ಕರ ಸುಳ್ಳು ಹೇಳಿ ಸಿಕ್ಕಾಕೊಂಡು ಡೈಲಿ ನರಕ ಅನುಭವಿಸ್ತಾ ಇದ್ದೀನಿ, ಇದೆಲ್ಲ ನಿಮಗೆ ದೊಡ್ಡ ವಿಷಯ ಅಂತ ಅನ್ಸೋದೇ ಇಲ್ಲ ಅಲ್ವಾ ಅಂತ ರೋಹಿಣಿ ಹೇಳಿದಾಗ, ಅದು ಹಾಗಲ್ಲ ರೋಹಿಣಿ, ನೀನೇ ನೋಡ್ತಿದ್ಯಲ್ಲ, ಈ ಮನೇಲಿ ಅಮ್ಮ ತುಂಬಾ ಪ್ರೀತಿ ಇಟ್ಕೊಂಡಿರೋದು ನನ್ನ ಮೇಲೇನೆ ಅಂತ ಮನೋಜ ಹೇಳ್ತಾನೆ. ಹಾಗಾದ್ರೆ ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ವಾ, ನಿಮ್ಗೋಸ್ಕರ ನಾನೇನು ಮಾಡೇ ಇಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಅದು ಹಾಗಲ್ಲ ರೋಹಿಣಿ, ನನ್ನ ಮಾತು ಕೇಳು, ನನಗೆ ನೀನು ಕೂಡ ಮುಖ್ಯ ಅಂತ ಮನೋಜ ಹೇಳಿದಾಗ, ನೋಡು ಮನೋಜ್, ಒಬ್ಬರ ಮೇಲೆ ಪ್ರೀತಿ ಇಟ್ಕೊಂಡಿದ್ದೀವಿ ಅಂತಂದ್ರೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ, ಅದು ಮಾಡೋ ಕೆಲಸದಲ್ಲಿರಬೇಕು. ಅಲ್ಲ ಮನೋಜ್, ನಿಮಗೆ ನಿಮ್ಮ ಅಮ್ಮನೇ ಮುಖ್ಯ ಅನ್ನೋದಾದ್ರೆ ನಿಮ್ಗೆ ಹೆಂಡತಿ ಯಾಕೆ, ಈ ಮದುವೆ ಯಾಕೆ, ಅಲ್ಲ ನಾನು ದುಡ್ಡನ್ನು ಕದ್ದಿದ್ದೀನಿ ಅಂತ ಹೇಳ್ಬೇಕಾದ್ರೆ ಆ ರೀತಿ ಅವಳು ಎತ್ಕೊಂಡಿದ್ರು ಕೂಡ ಅದು ನಮ್ಮ ಖರ್ಚಿಗೆ ಎತ್ಕೊಂಡಿರ್ತಾಳೆ ಅಂತ ಹೇಳ್ಬೇಕಾಗಿತ್ತು ತಾನೇ, ಅದು ನಮ್ಮ ಸ್ವಂತ ವಿಷಯ, ನಾವೇ ಮಾತಾಡ್ಕೋತೀವಿ ಅಂತ ಹೇಳ್ಬೇಕಾಗಿತ್ತು. ನಾನೇನು ನಿಮ್ಮ ಅಮ್ಮನ ಮಾತು ಕೇಳಬೇಡ, ಅವ್ರಿಗೆ ಮರ್ಯಾದೆ ಕೊಡಬೇಡ ಅಂತ ಹೇಳ್ತಿಲ್ಲ, ಸ್ವಲ್ಪ ನನ್ನ ಮಾತನ್ನು ಕೇಳು, ನನಗೋಸ್ಕರನೂ ಸಪೋರ್ಟ್ ಮಾಡು ಅಂತ ಕೇಳ್ತಾ ಇದ್ದೀನಿ. ನಿನಗೋಸ್ಕರ ಅಂತ ನಿಮ್ಮ ಅಪ್ಪ ಅಮ್ಮ ತಮ್ಮಂದ್ರು ಎಲ್ಲ ಇದ್ದಾರೆ, ಆದರೆ ನನಗೆ ಅಂತ ಇರೋದು ನೀನೊಬ್ನೇನೆ, ನನ್ನ ಜೀವನ ಪೂರ್ತಿ ನೀನೊಬ್ನೇನೆ ಅಂತ ಅನ್ಕೊಂಡಿರೋಳು ನಾನು, ಆದರೆ ನೀವು ಮಾತ್ರ ಪ್ರತಿ ಸಲ ನಿಮ್ಮ ಮನೆಯವ್ರ ಮುಂದೆ ನನ್ನ ಬಗ್ಗೆ ಏನು ಮಾತಾಡೋದೇ ಇಲ್ಲ, ನನಗೆ ಸಪೋರ್ಟ್ ಕೂಡ ಮಾಡೋದಿಲ್ಲ, ನಾನು ಎಷ್ಟು ಅಂತ ತಡ್ಕೊಳ್ಳಿ ಮನೋಜ್, ನಾಳೆ ನಿಮ್ಮ ಅಮ್ಮ ಏನಾದರೂ ನನ್ನ ಆಚೆ ಕಳಿಸು ಅಂತ ಹೇಳಿದ್ರೆ ನೀವು ನನ್ನ ಆಚೆ ಕಳಿಸ್ಬಿಡ್ತೀರಾ ಅಲ್ವಾ ಅಂತ ರೋಹಿಣಿ ಕೇಳಿದಾಗ, ಏನ್ ರೋಹಿಣಿ ಈ ರೀತಿ ಎಲ್ಲ ಹೇಳ್ತಿದ್ಯಾ, ನಾನು ಯಾಕೆ ನಿನ್ನ ಆಚೆ ಕಳಿಸ್ಲಿ ಅಂತ ಮನೋಜ ಕೇಳ್ತಾನೆ. ಗೊತ್ತಿಲ್ವಲ್ಲ ಮನೋಜ್, ಕೆಲವೊಂದ್ಸಲಿ ನೀವು ನನ್ನ ಪರನೇ ಮಾತಾಡ್ತೀರಾ, ನನ್ನ ಜೊತೆ ನಿಲ್ತೀರಾ ಅಂತ ನನ್ಗೆ ಅನ್ಸುತ್ತೆ, ಆದ್ರೆ ಆ ಖುಷಿನ ಪೂರ್ತಿಯಾಗಿ ನಾನು ಅನ್ಭವಿಸೋದಕ್ಕೂ ಮುಂಚೆನೆ ನೀವು ಅದನ್ನ ಹಾಕಿ ತೊಳೆದ್ಬಿಡ್ತೀರಾ ಅಂತ ರೋಹಿಣಿ ಅಳ್ತಾ ಇರ್ತಾಳೆ. ನೋಡ್ ರೋಹಿಣಿ, ನೀನು ಆ ರೀತಿ ಎಲ್ಲ ಅನ್ಕೋಬೇಡ, ನಾನು ಇದನ್ನ ಹೇಗಾದ್ರೂ ಮಾಡಿ ಸರಿ ಮಾಡ್ತೀನಿ, ಹೌದು ನಿನ್ನ ಹತ್ರ ಒಂದು ವಿಷಯ ಕೇಳ್ತೀನಿ, ನೀನು ತಪ್ಪು ತಿಳ್ಕೊಳ್ಳಲ್ಲ ಅಲ್ವಾ ಅಂತ ಮನೋಜ ಹೇಳ್ತಿರುವಾಗ ರೋಹಿಣಿ ಮನೋಜನ್ನೇ ಗುರಾಯಿಸ್ತಿರ್ತಾಳೆ. ಅದು ಹಾಗಲ್ಲ, ಒಂದ್ ವೇಳೆ ರೋಹಿಣಿ ದುಡ್ಡನ್ನ ತಗೊಂಡಿದ್ರು ಕೂಡ ಅದನ್ನ ಖರ್ಚಿಗೆ ತಗೊಂಡಿರ್ತಾಳೆ ಅಂತ ಹೇಳ್ಬೇಕು ಅಂತ ಹೇಳಿದ್ಯಲ್ಲ, ಹಾಗಾದ್ರೆ ನೀನು ಆ ದುಡ್ಡನ್ನ ಎತ್ಕೊಂಡಿಲ್ಲ ತಾನೆ ಅಂತ ಮನೋಜ ಕೇಳ್ತಿರುವಾಗ ರೋಹಿಣಿ ಕೋಪದಿಂದ ಮನೋಜನ್ಗೆ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಎಷ್ಟು ಧೈರ್ಯ ನಿನ್ಗೆ, ನನಗೆ ದುಡ್ಡನ್ನು ಕದ್ದಿದ್ಯಾ ಅಂತ ಕೇಳ್ತಾ ಇದೆಯಲ್ಲ ಅಂತ ಹೇಳ್ಕೊಂಡು ರೋಹಿಣಿ ಮನೋಜನ್ಗೆ ದಿಂಬಲ್ ಹೊಡಿತಿರ್ತಾಳೆ. ಈ ಕಡೆ ಮೀನಾ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಬಂದು, ಮೀನಾ ಹಗ್ಲಲ್ಲೇ ಕನ್ಸ್ ಕಾಣ್ತಾ ಇದ್ದೇನೆ ಅಂತ ಸೂರ್ಯ ಕೇಳ್ತಿರುವಾಗ, ಅದು ಹಾಗಲ್ಲ ರೀ, ಶೋರೂಮ್ ಅಲ್ಲಿ ಹುಡುಗಿ ಆಳ್ತಿದ್ದನ್ನ ನೋಡಿದ್ರೆ ಆ ಹುಡುಗಿ ದುಡ್ಡನ್ನ ಎತ್ಕೊಂಡಿಲ್ಲ ಅನ್ಸುತ್ತೆ ರೀ ಅಂತ ಮೀನಾ ಹೇಳ್ತಿರ್ತಾಳೆ. ಹೌದು ಕಣೆ ಮೀನಾ, ನನಗೂ ಅದೇ ಡೌಟು,
ಹುಡುಗಿ ಖಂಡಿತವಾಗ್ಲೂ ದುಡ್ಡನ್ನ ಕದ್ದಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿನ ನೋಡ್ತಿದ್ದಂಗೆನೆ ಅವ್ನು ಹೇಗೆ ಎತ್ತ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಸೂರ್ಯ ಹೇಳಿದಾಗ, ಯಾರಿಗೆ ನಿಮ್ಗ ಅಂತ ಮೀನಾ ಕೇಳ್ತಾಳೆ. ಹೌದು, ಮತ್ತೆ ಅದರಲ್ಲೆಲ್ಲ ನಾನು ಎಕ್ಸ್ಪರ್ಟ್ ಗೊತ್ತಾ ಅಂತ ಸೂರ್ಯ ಹೇಳಿದಾಗ, ಓ ಹೌದಾ, ನಿಮ್ಗೆ ಆ ಥರ ಎಲ್ಲ ಬೇರೆ ಕಂಡುಹಿಡಿಯೋದಕ್ಕೆ ಬರುತ್ತಾ ಅಂತ ಮೀನಾ ಕೇಳ್ತಾಳೆ. ಅದು ಹಂಗಲ್ಲ ಮೀನಾ, ದಿನ ಸಾವಿರಾರು ಜನನ ನೋಡ್ತಾನೆ ಇರ್ತೀನಲ್ಲ, ಒಬ್ಬ ವ್ಯಕ್ತಿ ಜೊತೆ ಮಾತಾಡಿದ್ರೆ ಅವ್ನು ಹೇಗೆ ಎತ್ತ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅವರಿಬ್ರು ಗಂಡ ಹೆಂಡತಿ ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಉಳ್ಕೊಂಡಿದ್ದಾರೆ. ದುಡ್ಡು ಕದ್ರೆ ಸಿಕ್ಕಾಕೋತೀವಿ ಅಂತ ಅವ್ರಿಗೆ ಗೊತ್ತಿರೋದಿಲ್ವಾ ಹೇಳು? ಅದು ಅಲ್ಲದೆ ದುಡ್ಡನ್ನ ಕದ್ಮೇಲೆ ಅವ್ರು ಅಲ್ಲೇ ಇರ್ತಾರ, ಇಷ್ಟೊತ್ತಾಗಲೇ ಎಸ್ಕೇಪ್ ಆಗಬೇಕಾಗಿತ್ತು. ಆದರೆ ಅವ್ರು ಆ ರೀತಿ ಮಾಡ್ಲಿಲ್ವಲ್ಲ ಅಂತ ಸೂರ್ಯ ಹೇಳಿದಾಗ, ಅದೇ ರೀ ನನಗೂ ಡೌಟ್ ಇರೋದು ಅಂತ ಮೀನಾ ಹೇಳ್ತಾಳೆ. ನನಗೇನೋ ಆ ದುಡ್ಡನ್ನ ಈ ಪೆಂಕಿಯನ್ನೇ ತೊಗೊಂಡಿರ್ಬೇಕು ಅಂತ ಅನಿಸಿದೆ ಕಣೆ ಅಂತ ಸೂರ್ಯ ಹೇಳಿದಾಗ, ಹೇಗ್ರಿ ಹೇಳ್ತೀರಾ ಅಂತ ಮೀನಾ ಕೇಳ್ತಾಳೆ. ಏ ಮೀನಾ, ಈ ಥರ ಕೆಲಸ ಇವನೇ ಕಣೆ ಜಾಸ್ತಿ ಮಾಡೋದು, ನಿನಗೆ ಗೊತ್ತಲ್ವಾ? ಇವನೇ ದುಡ್ಡನ್ನ ಎತ್ಕೊಂಡಿರ್ತಾನೆ, ಅದನ್ನ ಆ ಪೌಡ್ರ್ ಹತ್ರ ಹೇಳೋದಕ್ಕಾಗಿರೋದಿಲ್ಲ, ಅದಕ್ಕೆ ಎಲ್ಲಿ ಸಿಕ್ಕಾಕೋತೀರಿ ಅನ್ನೋ ಬೈಕೆ ಅವ್ನು ಹಂಗೆ ಆಡ್ತಿದ್ದಾನೆ. ಅಕಸ್ಮಾತ್ ಅದಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಆ ಪೌಡ್ರೇ ದುಡ್ಡನ್ನ ಕದ್ದಿರೋದು ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಇದ್ರೂ ಇರ್ಬೋದ್ರಿ ಅಂತ ಯೋಚನೆ ಮಾಡ್ತಿರೋವಾಗ, ಇಬ್ರು ಕೇಡಿಗಳೇ ಮೀನಾ, ಇವನನ್ನ ಬಿಟ್ರೆ ಅವಳನ್ನ ಬಿಟ್ರೆ ಇವರಿಬ್ಬರನ್ನ ಬಿಟ್ರೆ ಇನ್ಯಾರು ದುಡ್ಡು ಕದಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ, ದುಡ್ಡು ಯಾರು ಎತ್ಕೊಂಡ್ರು ಕೂಡ ಒಂದೇ ಅಲ್ವೇನ್ರಿ, ಒಂದಾ ಎರಡಾ, ಒಟ್ಟು 3 ಲಕ್ಷ ರೀ ಅಂತ ಮೀನಾ ಹೇಳ್ತಿರೋವಾಗ, ಹೌದಮ್ಮ 3 lakhs ಅಂತ ಸೂರ್ಯ ಹೇಳಿದಾಗ, ಏನ್ರಿ ಕಿಂಡಲ್ ಮಾಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಏ ಇಲ್ಲಮ್ಮ, ನಾನು ಫೀಲ್ ಮಾಡ್ಕೊಂಡೆ ಹೇಳ್ತಾ ಇರೋದು. 3 ಲಕ್ಷ ಅನ್ನೋದು ಎಷ್ಟು ದೊಡ್ಡ ಅಮೌಂಟ್ ಗೊತ್ತೇನೆ? ಅದನ್ನ ಯಾರೋ ಕದ್ದಿದ್ದಾರೆ ಅಂತಂದ್ರೆ ಅದೇನು ಸಾಮಾನ್ಯ ವಿಷಯನಾ? ಆ ದುಡ್ಡಿದ್ರೆ ಇಷ್ಟೊತ್ತಿಗೆ ನಾವು ಒಂದು ರೂಮ್ನೇ ಕಟ್ಟಿಸ್ಬೋದಾಗಿತ್ತು ಅಂತ ಸೂರ್ಯ ಹೇಳ್ತಿರೋವಾಗ, ಹೌದು ರೀ, ಆದ್ರೆ ನಿಮ್ಮ ಅಣ್ಣ ಮತ್ತೆ ರೋಹಿಣಿ ಅವ್ರು ಯಾಕ್ರಿ ಯಾವಾಗ್ಲೂ ಯಾರ ಹತ್ರನಾದ್ರೂ ಯಾಮಾರ್ತಾನೆ ಇರ್ತಾರಲ್ರಿ, ಅದ್ ಹೇಗ್ರಿ ಅಂತ ಮೀನಾ ಕೇಳ್ತಾಳೆ. ನೋಡು ಮೀನಾ, ಅವರಿಬ್ರು ಯಾಮರದ್ರು ಅಥವಾ ಅವರಿಬ್ರು ಮಧ್ಯೆನೇ ಅವ್ರವ್ರು ಯಾಮರ್ಸ್ತಿದ್ದಾರೋ ಏನೋ, ಅದೆಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಯಾವಾಗ ಈ ಪೆಂಗಿ ಅಪ್ಪನ ದುಡ್ಡನ್ನ ಎತ್ಕೊಂಡು ಓಡೋದ್ನೋ ಅಲ್ಲಿಂದಾನೆ ಅವನಿಗೆ ಈ ಕರ್ಮ ಹಿಂಬಾಲಿಸ್ಕೊಂಡು ಬರ್ತಾನೆ ಇದೆ. ಅವಾಗ ಈ ತರ ಯಾಮಾರ್ಕೊಂಡೇ ಬರ್ತಿದ್ದಾನೆ ಅಂತ ಸೂರ್ಯ ಹೇಳ್ತಿರೋವಾಗ, ಆದ್ರೂ 3 ಲಕ್ಷ ರೀ, ಆ ದುಡ್ಡನ್ನ ಕಂಡುಹಿಡಿಯೋದಕ್ಕೆ ನಾವೇನಾದ್ರೂ ಮಾಡ್ಲೇಬೇಕು ಅಂತ ಮೀನಾ ಹೇಳ್ತಿರ್ತಾಳೆ. ಏನು ನಾವಾ? ಅಯ್ಯೋ ಸುಮ್ನಿರಮ್ಮ ನೀನು, ಈಗಾಗಲೇ ಬರೀ ಮಾತಾಡೋದಕ್ಕೇನೆ ಇಡೀ ಮನೆಯವ್ರ ಮುಂದೆನೆ ನಮ್ಮ ಮೇಲೆ ಎಗರಾಡ್ಕೊಂಡು ಬಂದ್ರು. ನಾವೇನಾದ್ರೂ ಸಹಾಯ ಮಾಡೋದಕ್ಕೆ ಅಂತ ಹೋದ್ರೆ ಕೊನೆಗೆ ಆ ಪೌಡ್ರ್ ಬಂದು, ಇದು ನಮ್ಮ ವಿಷಯ, ನಮಗೆ ಬಿಟ್ಬಿಡಿ, ಇದ್ರಲ್ಲಿ ತಲೆ ಹಾಕ್ಬಿಡಿ ಅಂತ ಸೀನ್ ಕ್ರಿಯೇಟ್ ಮಾಡ್ತಾಳೆ. ಇದೆಲ್ಲ ಬೇಕಾ ಹೇಳು? ಅಯ್ಯೋ ಅದು ಅವ್ರ ಸಮಸ್ಯೆ, ಅವರೇ ನೋಡ್ಕೊಳ್ಳಿ ಬಿಡಮ್ಮ ಅಂತ ಸೂರ್ಯ ಹೇಳ್ತಿರೋವಾಗ, ಮೀನಾಗೆ ಕನಕ ಕಾಲ್ ಮಾಡ್ತಾಳೆ. ಹೇಳು ಕನಕ ಅಂತ ಮೀನಾ ಕೇಳ್ತಿರೋವಾಗ, ಅಕ್ಕ ಮುಂದಿನ ವಾರ ನಾವು ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಇದ್ದೀವಿ ಅಂತ ಕನಕ ಹೇಳಿದಾಗ, ಮನೆ ದೇವ್ರಿಗ ಏನು ದಿಢೀರ್ ಅಂತ ಮೀನಾ ಕೇಳ್ತಾಳೆ. ಅದು ಅರುಣ್ ಅವ್ರಿಗೆ ಪ್ರಮೋಷನ್ ಬರ್ತಿದೆ ಅಲ್ವಾ, ಅದಕ್ಕೋಸ್ಕರನೇ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅನ್ಕೊಂಡಿದ್ದೀವಕ್ಕ. ಅಮ್ಮನ ಮತ್ತೆ ಮಂಜನ್ನ ಬರೋದಕ್ಕೆ ಹೇಳಿದ್ದಾರೆ, ನೀನು ಮತ್ತೆ ಭಾವ ಇಬ್ರು ಕೂಡ ಬಂದರೆ ಚೆನ್ನಾಗಿರುತ್ತೆ ಅಕ್ಕ ಅಂತ ಕನಕ ಹೇಳ್ತಿರೋವಾಗ, ನಾನು ಹೇಗೆ ಬರಲಿ ಕನಕ, ನನಗಂತೂ ಇಲ್ಲಿ ತುಂಬಾನೇ ಕೆಲಸ ಇದೆ, ನಿಮ್ಮ ಭಾವನಿಗೂ ಅಷ್ಟೇ. ಸರಿ, ನಾನು ಟ್ರೈ ಮಾಡ್ತೀನಿ, ಇಲ್ಲ ಅಂದರೆ ನಿಮ್ಮನ್ನು ಕಳ್ಸೋದಕ್ಕಾದ್ರೂ ಬಂದೇ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಸರಿ ಅಕ್ಕ, ನೀವು ಬಂದರೆ ಚೆನ್ನಾಗಿರುತ್ತೆ, ಯೋಚನೆ ಮಾಡಿ ಹೇಳು ಅಂತ ಕನಕ ಕಾಲ್ ಕಟ್ ಮಾಡ್ತಾಳೆ. ಆಗ ಏನಂತೆ ಕನ್ಕುಂದು ಅಂತ ಸೂರ್ಯ ಕೇಳಿದಾಗ, ಅರುಣ್ಗೇನೋ ಪ್ರಮೋಷನ್ ಸಿಗ್ತಾ ಇದೆಯಂತೆ ರೀ, ಅದಕ್ಕೆ ಮನೆ ದೇವ್ರಿಗೆ ಹೋಗಿ ಬರ್ತಿದ್ದಾರಂತೆ ಅಂತ ಮೀನಾ ಹೇಳಿದಾಗ, ಪರವಾಗಿಲ್ವೇ, ಇಂಥ ಒಳ್ಳೆ ಕೆಲಸ ಮಾಡೋದಕ್ಕೂ ಬರುತ್ತಾ ಅವನಿಗೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅದಕ್ಕೆ ಅಮ್ಮನ ಮತ್ತೆ ಮಂಜನ್ ಕರ್ಕೊಂಡು ಹೋಗ್ತಾರಂತೆ ರೀ ಅಂತ ಮೀನಾ ಹೇಳಿದಾಗ, ಪರವಾಗಿಲ್ವೇ, ಅತ್ತೆ ಮತ್ತೆ ಭಾಮ ಇದನ್ನ ಕರ್ಕೊಂಡು ಹೋಗೋ ಮನ್ಸಿದ್ಯಲ್ಲ ಅವನಿಗೆ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ನಮ್ಮನ್ನು ಬನ್ನಿ ಅಂತ ಕನಕ ಹೇಳ್ತಾ ಇದ್ದಾಳ್ರಿ ಅಂತ ಮೀನಾ ಹೇಳಿದಾಗ, ಅಷ್ಟೇ ತಾನೇ ಮೀನಾ, ನೀನು ಹೋಗ್ಬಾ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಮೀನಾ ಸೂರ್ಯನೇ ನೋಡ್ತಿರೋವಾಗ, ಏನು ಹೋಗೋದು ಬೇಡ ಅಂತ ನಾನು ಹೇಳ್ತೀನಿ ಅಂತ ಅನ್ಕೊಂಡ್ಯಾ ನೀನು ಅಂತ ಸೂರ್ಯ ಕೇಳ್ತಾನೆ. ಅದು ಹಾಗಲ್ಲ ರೀ, ನೀವು ನಿಜಾನೇ ಹೇಳ್ತಿದ್ದೀರಾ ಅಥವಾ ಕೋಪದಲ್ಲಿ ಹೇಳ್ತಿದ್ದೀರಾ ಅಂತ ನೋಡ್ತಾ ಇದ್ದೀನಿ ಅಂತ ಮೀನಾ ಹೇಳ್ತಿರೋವಾಗ, ಅಲ್ಲಮ್ಮ ಇದ್ರಲ್ಲಿ ಕೋಪ ಮಾಡ್ಕೊಳ್ಳೋಂಥದ್ದು ಏನಿದೆ ಹೇಳು ಅಂತ ಸೂರ್ಯ ಕೇಳ್ತಾನೆ. ಅದು ಹಾಗಲ್ಲ ರೀ, ನಿಮಗೂ ಅರುಣ್ಗೂ ಆಗೋದಿಲ್ವಲ್ಲ, ಅದಕ್ಕೆ ಕೇಳಿದೆ ಅಂತ ಮೀನಾ ಹೇಳಿದಾಗ, ಏನಮ್ಮ ಮೀನಾ, ಇದೇ ಥರ ಎಲ್ಲರೂ ನನ್ನ ಮೇಲೆ ತಪ್ಪಕ್ಕೆ ತಿಳ್ಕೊತಿರಲ್ಲ, ಅದೆಲ್ಲ ಮದುವೆಗೆ ಮುಂಚೆ ಕಣೆ, ಇವಾಗ ಮದುವೆ ಆಯ್ತಲ್ಲ, ಅದೆಲ್ಲ ನಾನು ಯಾವಾಗಲೂ ಮರ್ತೋಗ್ಬಿಟ್ಟೆ ಅಂತ ಸೂರ್ಯ ಹೇಳ್ತಿರೋವಾಗ, ನಿಜನಾ ರೀ, ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ನೋಡೆ ಮೀನಾ, ಕನಕನ್ ಮದುವೆ ಆಗೋದಕ್ಕೂ ಮುಂಚೆ ಇದ್ದ ಸೂರ್ಯನೇ ಬೇರೆ, ಕನಕನ್ ಮದುವೆ ಆದ್ಮೇಲೆ ಇರೋ ಸೂರ್ಯನೇ ಬೇರೆ, ನನಗೆ ಕನಕನ್ ಜೀವನ ಚೆನ್ನಾಗಿದ್ರೆ ಅಷ್ಟೇ ಸಾಕು ಕಣೆ ಅಂತ ಸೂರ್ಯ ಹೇಳ್ತಿರೋವಾಗ, ಪರವಾಗಿಲ್ಲ ರೀ, ನೀವು ಇಷ್ಟೊಂದೆಲ್ಲ ಬದಲಾಗಿರೋದು ನೋಡಿ ನನಗೆ ಖುಷಿ ಆಗ್ತಿದೆ, ಆದರೂ ನನಗೆ ಹೋಗೋದಕ್ಕೆ ಆಗೋದಿಲ್ಲ ರೀ, ನನಗೆ ತುಂಬಾ ಕೆಲಸ ಇದೆ, ಅದು ಅಲ್ಲದೆ ನೆಕ್ಸ್ಟ್ ವಾರ ಒಂದು ಫಂಕ್ಷನ್ಗೆ ಹೂವು ಬೇರೆ ಕೊಡಬೇಕು, ಅದಕ್ಕೆ ನಾನು ಹೋಗೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಸರಿ, ಅದು ನಿನ್ನ ಇಷ್ಟ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಶಾಂತಿ, ಕಸ್ತೂರಿ ಮತ್ತೆ ವಿಶಾಲಾಕ್ಷಿ 3 ಜನ ಕೂಡ ಯೋಗ ಕ್ಲಾಸ್ಗೆ ಜನಗಳನ್ನ ಸೇರಿಸೋದಕ್ಕೆ ರೋಡ್ಗೆ ಹೋಗಿ ಎಲ್ರಿಗೂ ಪಾಂಪ್ಲೆಟ್ ಹಚ್ತಿರ್ತಾರೆ. ಪ್ರತಿಯೊಬ್ಬರು ಮನೆ ಹತ್ರನೂ ಹೋಗಿ ನೀವು ಬಂದು ಸೇರ್ಕೊಳ್ಳಿ ಅಂತ ಶಾಂತಿ ಹೇಳ್ತಿರುವಾಗ, ಕಸ್ತೂರಿ ಅವರು ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡ್ಕೋತಿರ್ತಾರೆ. ನಂತರ ಇದು ಬರೀ ಮದುವೆ ಆದವ್ರಿಗೆ ಮಾತ್ರನೇ ಅಂತ ಹೇಳಿ ಅವರು ಯೋಗ ಬಗ್ಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಆಗ ಅಲ್ಲಿ ಮದುವೆ ಆಗದೇ ಇರೋ ಹುಡುಗರನ್ನ ನೋಡಿದ ತಕ್ಷಣ ಅವ್ರ ಮುಂದೆ ಕೂಡ ನಿಂತ್ಕೊಳ್ದೆ, ಮೊದಲು ಮದುವೆ ಆಗಿ ಬನ್ನಿ, ಆಮೇಲೆ ಬೇಕಾದ್ರೆ ನಿಮ್ಮನ್ನ ಸೇರ್ಸ್ಕೊತೀವಿ ಅಂತ ಶಾಂತಿ ಮತ್ತೆ ಕಸ್ತೂರಿ, ವಿಶಾಲಾಕ್ಷಿ 3 ಜನನು ಅಲ್ಲಿಂದ ಹೋಗ್ತಾ ಇರ್ತಾರೆ. ಆಗ ಅದರಲ್ಲಿ ಇಬ್ರು ಹುಡುಗರು ಶಾಂತಿನ ನೋಡಿ, 3 ಜನರಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನೋಡೋದಕ್ಕೆ ಚಿಕ್ಕ ಹುಡುಗಿ ತರನೇ ಇದ್ದೀರಾ ಅಂತ ಹೊಗಳ್ತಿರ್ಬೇಕಾದ್ರೆ ಶಾಂತಿ ನಾಚ್ಕೋತಿರ್ತಾಳೆ. ನೋಡಪ್ಪ, ಈ ಯೋಗ ಕ್ಲಾಸ್ಗೆ ಬರೋದಕ್ಕೂ ಮುಂಚೆ ಒಳ್ಳೆ ಡಾಕ್ಟರ್ ನೋಡಿ ಕನ್ನಡಕ ತಗೊಳಪ್ಪ ಅಂತ ಕಸ್ತೂರಿ ಅವ್ರು ಹೇಳಿದಾಗ, ಏ ಕಸ್ತೂರಿ, ಏನೇ ನಿಂದು, ನನ್ನನ್ನು ಯಾರಾದರೂ ಹೊಗಳಿದ್ರೆ ನಿನ್ನಿಂದ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ಅಂತ ಶಾಂತಿ ಹೇಳ್ತಿರೋವಾಗ, ಅದು ಹಾಗಲ್ಲ ಮಾಸ್ಟರ್, ಡ್ಯಾನ್ಸ್ ಕ್ಲಾಸಲ್ಲಿ ಬಂದಿದ್ದು ಒಂದು ಹುಡುಗನಿಗೆ ಲವ್ ಆಗೋಯ್ತು, ಮತ್ತೆ ಈ ಕ್ಲಾಸ್ ಶುರು ಮಾಡಿ ನಿಮ್ಮೇಲೆ ಯಾರಿಗಾದ್ರೂ ಲವ್ ಆಗೋದ್ರೆ ಅಂತ ಹೇಳ್ಕೊಂಡು ವಿಶಾಲಾಕ್ಷಿ ಮತ್ತೆ ಕಸ್ತೂರಿ ಇಬ್ರು ಕೂಡ ನಗ್ತಿರ್ತಾರೆ. ಹೌದು ಕಣೆ ಶಾಂತಿ, ಪಾಪ ರಂಗನಾಥಣ್ಣ ಅಂತ ಹೇಳ್ಕೊಂಡು ಕಸ್ತೂರಿ ಅವ್ರು ನಗ್ತಿರೋವಾಗ, ಏ ಸಾಕು ಸುಮ್ಮನೆ ಇರೆ ಅಂತ ಹೇಳಿ ಶಾಂತಿ ಇಬ್ರಿಗೂ ಹೊಡಿತಿರ್ತಾಳೆ. ಈ ಕಡೆ ಪೂಜಾ ಸಂತೋಷ್ ಹತ್ರ ಮಾತಾಡ್ತಾ ಸಂಜೆ ಮೀಟ್ ಮಾಡೋಣ ಅಂತ ಹೇಳಿ ಕಾಲ್ ಕಟ್ ಮಾಡಿದಾಗ, ಪೂಜಾ ಆಂಟಿ ನನಗೆ ತುಂಬ ಬೋರ್ ಆಗ್ತಿದೆ, ಇಬ್ರು ಗೇಮ್ ಆಡೋಣ ಅಂತ ಕ್ರಿಶ್ ಕೇಳ್ತಾನೆ. ನನಗೆ ಕೆಲಸ
ಇದೆ ಕಣೋ ಕ್ರೇಶ್, ನಾವು ಆಮೇಲೆ ಆಟಾಡೋಣ. ಹೌದು ನಿನ್ನ ಹೋಮ್ವರ್ಕ್ ಮುಗಿಸ್ತಾ ಅಂತ ಪೂಜಾ ಕೇಳ್ತಿರೋವಾಗ ಆಂಟಿ ನಾನು ಸ್ಕೂಲ್ಗೆ ಹೋಗ್ತಿಲ್ವಲ್ಲ ಅಂತ ಕ್ರಿಶ್ ಹೇಳ್ತಾನೆ. ಹೌದಲ್ವಾ, ಸರಿ ಸರಿ ಅಂತ ಪೂಜಾ ಹೇಳ್ತಿರೋವಾಗ ಡೋರ್ ಬೆಲ್ ರಿಂಗ್ ಆಗುತ್ತೆ. ಆಗ ಯಾರು ಅಂತ ಪೂಜಾ ಹೋಗಿ ಡೋರ್ ಓಪನ್ ಮಾಡಿ ನೋಡಿದಾಗ ರೋಹಿಣಿ ಜೊತೆ ಸುಮನ್ ಕೂಡ ಅಲ್ಲಿಗೆ ಬಂದಿರ್ತಾಳೆ. ರೋಹಿಣಿ ನೋಡಿ ಕ್ರಿಶ್ ತುಂಬಾ ಖುಷಿಯಿಂದ ಅಮ್ಮ ಅಂತ ಹೋಗಿ ತಪ್ಕೊಂಡು ಮಾತಾಡ್ತಿರೋವಾಗ ಏನೇ ಮುಖ ನೋಡ್ತಾ ಇದ್ಯಾ, ಮೊದಲು ಹೋಗಿ ಡೋರ್ ಕ್ಲೋಸ್ ಮಾಡಿ ಅಂತ ರೋಹಿಣಿ ಪೂಜಾಗೆ ಹೇಳ್ತಾಳೆ. ಏನೇ ನಿನ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾನ ಇವನು ಅಂತ ರೋಹಿಣಿ ಕೇಳಿದಾಗ ಚೇಚೆ ಹಾಗೇನಿಲ್ಲ ಕಣೆ, ಒಂಟಿಯಾಗಿರೋದ್ರಿಂದ ಬೋರ್ ಆಗ್ತಿತ್ತು, ಇವಾಗ ಇವ್ನು ಇರೋದ್ರಿಂದ ನಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಆಗ್ತಿದೆ ಅಂತ ಪೂಜಾ ಹೇಳ್ತಿರ್ತಾಳೆ. ಅದನ್ನ ಕೇಳಿ ರೋಹಿಣಿ ಮತ್ತೆ ಸುಮನ್ ಇಬ್ರು ಕೂಡ ನಗ್ತಿರ್ತಾರೆ. ಹೌದು ಏನು ಇವನ್ನ ಸ್ಕೂಲ್ಗೆ ಸೇರಿಸಬೇಕು ಅಂತಿದ್ದೆ ಅಂತ ಪೂಜಾ ಕೇಳಿದಾಗ ಹೌದು ಕಣೆ ಪೂಜಾ, ಒಂದು ಬೋರ್ಡಿಂಗ್ ಸ್ಕೂಲಲ್ಲಿ ಇವನ್ನ ಅಡ್ಮಿಷನ್ ಸೇರಿಸೋದಕ್ಕೆ ಅಂತ ನೋಡ್ತಾ ಇದ್ದೀನಿ, ಅವ್ರು ಬಂದು ಜಾಯಿನ್ ಮಾಡಿಸಿ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ, ಆದರೆ ಸ್ವಲ್ಪ ಫೀಸ್ ಜಾಸ್ತಿ ಆಯಿತು ಕಣೆ, ಆದರೂ ಸೇರಿಸಲೇಬೇಕಲ್ವಾ ಅಂತ ರೋಹಿಣಿ ಹೇಳಿದಾಗ ಇವನನ್ನು ಕರ್ಕೊಂಡು ಹೋಗಿ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸೋದು ಸರಿಯೇನೆ, ನೀನಿದೆಯಾ ಅಮ್ಮ ಇದ್ದಾರೆ ಎಲ್ಲರನ್ನೂ ಬಿಟ್ಟು ಯಾಕೆ ಇದೆಲ್ಲ, ಪಾಪ ಕಣೆ ಅವನೊಬ್ಬನೇ ಅಲ್ಲಿ ಇರ್ಬೇಕೇನೆ ಅಂತ ಪೂಜಾ ಕೇಳ್ತಿರುವಾಗ ಇದನ್ನ ಕೇಳಿ ಕ್ರಿಶ್ ಬೇಜಾರು ಮಾಡ್ಕೋತಿರ್ತಾನೆ. ಆಗ ಅಮ್ಮ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ ಕಣೆ ಪೂಜಾ, ಅದು ಅಲ್ಲದೆ ಅಲ್ಲಿ ಓದ್ತಿರೋರಲ್ಲ ಮಕ್ಕಳಲ್ವಾ, ಬೋರ್ಡಿಂಗ್ ಸ್ಕೂಲ್ ಆದರೆ ಏನೇ ಅಲ್ಲೂ ಕೂಡ ಚೆನ್ನಾಗಿ ಓದ್ಬೋದು, ಇವನು ಅಲ್ಲೇ ಇದ್ದು ಓದ್ಕೊಂಡು ಬೆಳೀಲಿ ಬಿಡು, ಇವನಿಗೂ ಸೇಫ್ಟಿ ಇರುತ್ತೆ. ಆಮೇಲೆ ನಿನ್ಗೆ ಇವಳು ಗೊತ್ತಲ್ವಾ ಅಂತ ರೋಹಿಣಿ ಕೇಳ್ತಿರೋವಾಗ ಗೊತ್ತು ಕಣೆ, ನಿನ್ನ ಫ್ರೆಂಡ್ ಸುಮನ್ ಅಲ್ವಾ, ಮೀಟ್ ಮಾಡಿದ್ದೀವಿ ಅಂತ ಪೂಜಾ ಹೇಳ್ತಾಳೆ. ಆಲ್ರೆಡಿ ಇವನ್ನ ಓದಿಸ್ತಿರೋ ಸ್ಕೂಲಲ್ಲಿ ನನ್ನ ಹೆಸರು ಹೇಳಿ ತುಂಬಾ ಸರಿ ಸಿಕ್ಕಾಕೊಬಿಟ್ಟಿದ್ದೀನಿ ಕಣೆ, ಅದಕ್ಕೆ ಈಗ ಗಾಡಿಯನ್ನಾಗಿ ಸುಮನ್ ಹೆಸರನ್ನ ಅಲ್ಲಿ ಬರ್ಸ್ತಾ ಇದ್ದೀನಿ ಅಂತ ರೋಹಿಣಿ ಹೇಳಿದಾಗ ಅದನ್ನ ಕೇಳಿ ಪೂಜಾಗೆ ಶಾಕ್ ಆಗುತ್ತೆ. ಅಲ್ಲ ಕಣೆ, ಒಬ್ರು ಒಂದು ತಪ್ಪನ್ನು ಮಾಡಿದ್ರೆ ಮತ್ತೆ ಅದೇ ತಪ್ಪನ್ನು ಮಾಡಿ ಸಿಕ್ಕಾಕೊಳ್ಳೋದಕ್ಕೆ ನೋಡೋದಿಲ್ಲ, ಆದ್ರೆ ನೀನೇನೆ ತಪ್ಪಲ್ಲೇ ನೀನೇನು ತಪ್ಪು ಮಾಡಿದ್ದೀನಿ ಅಂತ ತಿಳ್ಕೊಂಡು ಅದನ್ನ ಸರಿ ಮಾಡ್ಕೋತಿದ್ಯಲ್ಲ, ನೀನ್ ಎಲ್ಲದಕ್ಕಿಂತ ದೊಡ್ಡ ತಪ್ಪು ಮಾಡ್ತಿದ್ಯಾ ರೋಹಿಣಿ ಅಂತ ಪೂಜಾ ಹೇಳ್ತಿರುವಾಗ ಮತ್ತೆ ಡೋರ್ ಬೆಲ್ ರಿಂಗ್ ಆಗುತ್ತೆ. ಯಾರಿರ್ಬೋದು ಅಂತ ಪೂಜಾ ಕಿಟಕಿಯಿಂದ ನೋಡಿದಾಗ ಅಲ್ಲಿ ಮೀನಾ ಡೋರ್ ಹತ್ರ ನಿಂತಿರ್ತಾಳೆ. ಅವಳನ್ನ ನೋಡಿ ಪೂಜಾಗೆ ಶಾಕ್ ಆಗುತ್ತೆ. ರೋಹಿಣಿ ಮೀನಾ ಬಂದಿದ್ದಾಳ ಕಣೆ ಅಂತ ಪೂಜಾ ಹೇಳ್ತಿದ್ದಾಗೇನೆ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಏನು ಮೀನಾ, ಅವಳು ಯಾಕೆ ಬಂದಿದ್ದಾಳೆ ಅಂತ ರೋಹಿಣಿ ಟೆನ್ಷನ್ ಮಾಡ್ಕೋತಿರುವಾಗ ಅಯ್ಯೋ ಯಾಕೆ ಬಂದಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ವೇ ಅಂತ ಪೂಜಾ ಹೇಳ್ತಿರ್ತಾಳೆ. ಸರಿ ಕಣೆ, ನಾನು ಮತ್ತೆ ಕ್ರಿಶ್ ಇಬ್ರು ಕೂಡ ಒಳಗಡೆ ಇರ್ತೀವಿ, ಅವಳು ಯಾಕೆ ಬಂದ್ಲು ಏನು ಅಂತ ವಿಚಾರಿಸು, ಹಾಗೆ ಅವಳನ್ನ ಇಲ್ಲಿಂದ ಕಳಿಸ್ಬಿಡು ಬೇಗ ಅಂತ ಹೇಳಿ. ನೋಡು ಕ್ರಿಶ್, ಅಮ್ಮ ಹೇಳೋವರೆಗೂ ನೀನೊಂದು ಮಾತು ಕೂಡ ಆಡಬಾರ್ದು ಅಂತ ಹೇಳಿ ರೋಹಿಣಿ ಕೃಷ್ಣ ಕರ್ಕೊಂಡು ರೂಮ್ ಒಳಗಡೆ ಹೋಗ್ತಾಳೆ. ಆಗ ಹೌದು ಪೂಜಾ, ಇವಾಗ ಬಂದಿರೋದು ಯಾರು ಅಂತ ಸುಮನ್ ಕೇಳ್ತಿರೋವಾಗ ರೋಹಿಣಿ ಗಂಡ ಇದ್ದಾರಲ್ಲ ಮನೋಜ್, ಅವ್ರ ಬ್ರದರ್ ಹೆಂಡತಿ ಬಂದಿರೋದು ಅಂತ ಪೂಜಾ ಹೇಳ್ತಿರೋವಾಗ ಅಯ್ಯೋ ಇದನ್ನ ರೋಹಿಣಿ ಕೋ ಸಿಸ್ಟರ್ ಅಂತ ಹೇಳ್ಬೋದಾಗಿತ್ತಲ್ಲ ಅಂತ ಸುಮನ್ ಕೇಳ್ತಾಳೆ. ಅಯ್ಯೋ ನನಗೆ ಟೆನ್ಷನ್ ಅಲ್ಲಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ನಿನ್ನನ್ ಬೇರೆ ಯಾರು ಅಂತ ಕೇಳ್ತಾರಲ್ಲ ಏನ್ ಹೇಳಿ, ಸರಿ ನಾನೇನೋ ಒಂದು ಹೇಳ್ತೀನಿ ಅಂತ ಹೇಳಿ ಪೂಜಾ ಹೋಗಿ ಬಾಗ್ಲು ಓಪನ್ ಮಾಡ್ತಾಳೆ. ನಂತರ ಹಾಯ್ ಮೀನಾ ಅವ್ರೆ ಹೇಗಿದ್ದೀರಾ ಅಂತ ಪೂಜಾ ಕೇಳಿದಾಗ ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳಿದಾಗ ಏನಿದು ಇಲ್ಲೇ ನಿಲ್ಸಿ ಮಾತಾಡ್ತಿದ್ದೀರಲ್ಲ ಅಂತ ಮೀನಾ ಹೇಳ್ತಿರೋವಾಗ ಅಯ್ಯೋ ಮೀನಾ ಅವರೇ ನಿಮ್ಮನ್ನು ನೋಡಿದ್ನಲ್ಲ, ಖುಷಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಬನ್ನಿ ಒಳಗಡೆ ಅಂತ ಹೇಳಿ ಪೂಜಾ ಮೀನನ್ ಕರ್ಕೊಂಡು ಒಳಗಡೆ ಹೋಗ್ತಾಳೆ. ನಂತರ ಮೀನಾ ಅವರೇ ನಿಮ್ಮನ್ನು ನೋಡಿ ಎಷ್ಟೊಂದು ದಿವಸ ಆಯ್ತು ಗೊತ್ತಾ, ತುಂಬಾ ಖುಷಿ ಆಗ್ತಿದೆ ಅಂತ ಪೂಜಾ ಹೇಳಿದಾಗ ಏನಮ್ಮ ಮಾಡೋದು, ನೀನ್ ಲವ್ ಮಾಡೋದಕ್ಕೆ ಡೈಲಿ ಏನಾದ್ರು ಒಂದು ಐಡಿಯಾನ ಕೇಳಿ ಫೋನ್ ಮಾಡ್ತಾನೆ ಇದ್ದೆ, ಇವಾಗ ಮದ್ವೆ ಫಿಕ್ಸ್ ಆದ್ಮೇಲೆ ನಮ್ಮನ್ನು ಮರ್ತೆ ಹೋಗ್ಬಿಟ್ಟಿದ್ದೀರಾ ಅಂತ ಮೀನಾ ಹೇಳ್ತಿರೋವಾಗ ಅಯ್ಯೋ ಹಾಗೇನಿಲ್ಲ ಮೀನಾ ಅವರೇ, ನಿಮ್ಮಿಂದಾನೇ ಅಲ್ವಾ ನನ್ನ ಲವ್ ಸಕ್ಸಸ್ ಆಗಿದ್ದು, ನಿಮ್ಮನ್ನಂತೂ ನಾನು ಮರೆಯೋದೇ ಇಲ್ಲ ಅಂತ ಪೂಜಾ ಹೇಳ್ತಿರೋವಾಗ ನಾನು ಸುಮ್ಮನೆ ಕಾಮಿಡಿ ಮಾಡೋದಕ್ಕೆ ಹೇಳಿದೆ ಅಷ್ಟೇನೆ, ಅದು ಗಾಡಿಲಿ ಬರ್ತಿದ್ನ ದಿಢೀರ್ ಅಂತ ಗಾಡಿ ನಿಂತೋಯ್ತು, ಸ್ಟಾರ್ಟ್ ಮಾಡಿ ಮಾಡಿ ಸಾಕಾಯ್ತು, ಆನೆ ಆಗ್ತಿರ್ಲಿಲ್ಲ, ಅದಕ್ಕೆ ಇಲ್ಲೇ ನಿಮ್ಮ ಮನೆ ಹತ್ರ ಗಾಡಿ ಬಿಟ್ಬಿಟ್ಟು ಯಾವ್ದಾದ್ರು ಮೆಕ್ಯಾನಿಕ್ನ ಕರ್ಕೊಂಡು ಬರೋದಕ್ಕೆ ನಿಮ್ಮ ಗಾಡಿ ತಗೊಂಡು ಹೋಗೋಣ ಅಂತ ಬಂದೆ ಅಂತ ಮೀನಾ ಹೇಳಿದಾಗ ಅಷ್ಟು ತಾನೇ ಪರವಾಗಿಲ್ಲ ಬಿಟ್ಟು ಹೋಗಿ ಮೀನಾ ಅವ್ರೆ ಅಂತ ಪೂಜಾ ಹೇಳ್ತಾಳೆ. ಹೌದು ಇಲ್ಲಿ ಯಾರು ಏನು ಹೇಳಲ್ಲ ತಾನೆ ಅಂತ ಮೀನಾ ಹೇಳಿದಾಗ ಯಾರು ಕೇಳ್ತಾರೆ ಮೀನಾ ಅವ್ರೆ, ಇದು ನಿಮ್ಮನೆ ಅಂತಾನೆ ಅನ್ಕೊಳ್ಳಿ, ಆರಾಮಾಗಿ ಬಿಟ್ಟು ಹೋಗಿ ಅಂತ ಪೂಜಾ ಹೇಳ್ತಾಳೆ. ಥ್ಯಾಂಕ್ಸ್ ಪೂಜಾ, ಹೌದು ಇವ್ರು ಯಾರು ಅಂತ ಮೀನಾ ಕೇಳಿದಾಗ ಇವಳು ನನ್ನ ಫ್ರೆಂಡು ಸುಮನ್ ಅಂತ ಪೂಜಾ ಹೇಳ್ತಾಳೆ. ಮೀನಾ ಅವ್ರಿಗೆ ನಮಸ್ಕಾರ ಅಂತ ಹೇಳ್ತಾಳೆ. ಹೌದು ಮದ್ವೆ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಅಂತ ಮೀನಾ ಕೇಳ್ತಿರುವಾಗ ಮದ್ವೆ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಮೀನಾ ಅವ್ರೆ, ನೆಕ್ಸ್ಟ್ ವೀಕ್ ಇನ್ವಿಟೇಷನ್ ಪ್ರಿಂಟ್ ಕೊಡಬೇಕು ಅಂತ ಇದ್ದೀನಿ ಅಂತ ಪೂಜಾ ಹೇಳಿದಾಗ ಒಳ್ಳೆ ಕೆಲಸ ಪೂಜಾ ಅವ್ರೆ, ನಿಮ್ಮ ಮದ್ವೆಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ ನಾನು ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳಿದಾಗ ಥ್ಯಾಂಕ್ಸ್ ಮೀನಾ ಅವರೇ, ಖಂಡಿತವಾಗ್ಲೂ ಹೇಳ್ತೀನಿ, ನೀವು ಹೇಳಿದ್ರಲ್ಲ ಅದೇ ನನಗೆ ದೊಡ್ಡ ಖುಷಿ ಅಂತ ಪೂಜಾ ಹೇಳ್ತಾಳೆ. ಸರಿ ನಾನು ನೀನು ಬರ್ತೀನಿ ಅಂತ ಹೇಳಿ ಮೀನಾ ಹೋಗ್ತಿರೋವಾಗ ಸಡನ್ ಆಗಿ ಮೀನಾ ಕ್ರಿಶ್ ಚಪ್ಲಿನ ಅಲ್ಲಿ ನೋಡ್ಬಿಡ್ತಾಳೆ. ಏನಾಯ್ತು ಮೀನಾ ಅಂತ ಪೂಜಾ ಕೇಳಿದಾಗ ಇದು ಕ್ರಿಶ್ ಚಪ್ಲಿ ತರ ಕಾಣಿಸ್ತಾ ಇದೆಯಲ್ಲ ಅಂತ ಮೀನಾ ಹೇಳ್ತಿರೋವಾಗ ಅದನ್ನ ಕೇಳಿ ರೋಹಿಣಿ ಮತ್ತು ಕ್ರಿಶ್ ಇಬ್ರಿಗೂ ಕೂಡ ಶಾಕ್ ಆಗ್ತಿರುತ್ತೆ. ಏನು ಕ್ರಿಶ್ ಚಪ್ಲಿನ, ಇದೇನು ಹೊಸ ಬ್ರ್ಯಾಂಡ್ ಅಂತ ಪೂಜಾ ಕೇಳ್ತಿರೋವಾಗ ಇಲ್ಲ ಪೂಜಾ ಅವರೇ, ನಮ್ಮ ಮನೇಲಿ ಕ್ರಿಶ್ ಅಂತ ಒಬ್ಬ ಚಿಕ್ಕ ಹುಡುಗ ಇದ್ನಲ್ಲ, ನೀವು ನೋಡಿರ್ತಿರಲ್ಲ ದೇವಸ್ಥಾನಕ್ಕೆ ಬಂದಿದ್ದಾಗ ನಮ್ಮ ಜೊತೆ ಎಲ್ಲ ಇದ್ನಲ್ಲ ಅಂತ ಮೀನಾ ಹೇಳಿದಾಗ ಹೌದು ನೋಡಿದೀನಿ ಅಂತ ಪೂಜಾ ಹೇಳ್ತಾಳೆ. ಅವನೇ ಇವಾಗ ಸ್ವಲ್ಪ ದಿವಸ ಹಿಂದೆ ನಮ್ಮ ಮನೇಲೇ ಇದ್ದ, ಅವ್ನ ಚಪ್ಲಿನೂ ಇದೇ ತರನೇ ಇದೆ ಅಂತ ಮೀನಾ ಹೇಳಿದಾಗ ಓ ಹೌದಾ, ಇದು ನನ್ನ ಚಪ್ಲಿ ಅಲ್ಲ, ನನ್ನ ಕಾಲು ತುಂಬಾ ದೊಡ್ಡದಿದೆ, ಇದು ಇವಳ್ದು ಸುಮನ್ ಚಪ್ಲಿ ಇದು ಅಂತ ಪೂಜಾ ಹೇಳಿದಾಗ ಏನು ಇದು ಇವ್ರ ಚಪ್ಲಿನ ಅಂತ ಮೀನಾ ಆಶ್ಚರ್ಯ ಪಡ್ತಿರ್ತಾಳೆ. ಇದನ್ನ ಪೂರ್ತಿ ಹೇಳೋದಕ್ಕಾಗೋದಿಲ್ವೇನೆ ನಿನ್ಗೆ, ಇದು ನನ್ನ ಮಗನ ಚಪ್ಲಿ, ಅವನು ಒಳಗಡೆ ಮಲಗಿದ್ದಾನೆ ಅಂತ ಸುಮನ್ ಹೇಳ್ತಾಳೆ. ಹೌದು ಇದು ಅವ್ರ ಮಗನ ಚಪ್ಲಿನೇ ಅಂತ ಪೂಜಾ ಹೇಳಿದಾಗ ನಮ್ಮನೇಲಿದ್ದ ಹುಡುಗ ಕೂಡ ಇದೇ ತರ ಚಪ್ಲಿನೇ ಹಾಕೊಂಡಿದ್ದ, ಅದಕ್ಕೆ ಕೇಳಿದೆ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಮೀನಾ ಅವರೇ, ಇಡೀ ಊರಲ್ಲಿ ಇಂಥ ಚಪ್ಲಿ ಎಷ್ಟೊಂದು ಜನರ ಹತ್ರ ಇರುತ್ತೆ ಅಲ್ವಾ ಅಂತ ಪೂಜಾ ಹೇಳಿದಾಗ ಅದು ಕರೆಕ್ಟೇ, ಸರಿ ಆಯ್ತು ನಾನು ಬರ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ತಾಳೆ. ಅವಳು ಹೋಗ್ತಿದ್ದಂಗೆನೆ ಪೂಜಾ ಮತ್ತೆ ಸುಮನ್ ಇಬ್ರು ಕೂಡ ಮನೆ ಒಳಗಡೆ ಬಂದು ಡೋರ್ ಲಾಕ್ ಮಾಡ್ಕೋತಾರೆ. ಅಬ್ಬಾ ಇವಾಗ ಸಮಾಧಾನ ಆಯ್ತು, ಮೀನಾ ಹೋಗಾಯ್ತು ಕಣೆ ಆಚೆ ಕಡೆ ಬಾರಿ ಅಂತ ಪೂಜಾ ಹೇಳ್ತಿರೋವಾಗ ಅಬ್ಬಾ ಅವಳು ಹೋದ್ಲಾ, ನನಗೆ ಕ್ರಿಶ್ ಚಪ್ಲಿ ಬಗ್ಗೆ ಅವಳು ಕೇಳ್ತಿದ್ದಂಗೆನೆ ಎಷ್ಟು ಭಯ ಆಗೋಗಿತ್ತು ಗೊತ್ತೇನೆ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲ ಕಣೆ, ಇಷ್ಟೊಂದು ಭಯ ಪಡೋಳು ಆ ಚಪ್ಲಿನ ತಗೊಂಡು ಓಡೋಗ್ಬೇಕಾಗಿತ್ತಾನೆ ಅಂತ ಪೂಜಾ ಹೇಳಿದಾಗ ಅಲ್ಲ ಕಣೆ,
ತಾನೇ ಅವ್ನ ಚಪ್ಪಲಿನ ನೀನ್ ಯಾಕೆ ಆಚೆ ಇಟ್ಟೆ ಅಂತ ರೋಹಿಣಿ ಕೇಳ್ತಾಳೆ. ಇನ್ನೇನೆ ಚಪ್ಪಲಿನ ಮನೆ ಒಳಗಡೆ ತಂದು ಇಟ್ಕೊಳ್ಳೋದಕ್ಕಾಗತ್ತಾ, ನೋಡಿ ಸಿಕ್ಕಾಕೊಂಡಿದ್ರೆ ಇಷ್ಟೊತ್ತಿಗೆ ಮೀನಾ ನನಗೂ ಒಂದು ಗತಿ ಕಾಣಿಸಿರೋಳು. ಒಳ್ಳೆ ಕೆಲಸ ಆಯ್ತು, ಸುಮನ್ ಈ ಚಪ್ಪಲಿ ತನ್ನ ಮಗಂದು ಅಂತ ಹೇಳಿ ಅದನ್ನ ಸಂಭಾಳಿಸ್ಬಿಟ್ಲು ಅಂತ ಪೂಜಾ ಹೇಳಿದಾಗ ತುಂಬಾ ಥ್ಯಾಂಕ್ಸ್ ಸುಮನ್ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ ನೀನು ಎಷ್ಟು ಭಯ ಬಿದ್ದು ಬಾಳ್ತಿದ್ಯಾ ಅನ್ನೋದು ನನಗೆ ಇವಾಗ ಅರ್ಥ ಆಗ್ತಿದೆ ಕಣೆ ಅಂತ ಸುಮನ್ ಹೇಳಿದಾಗ ರೋಹಿಣಿ ಕೃಷ್ಣ ತಾಬ್ಕೊಂಡು ಅವನ ಬಗ್ಗೆ ಯೋಚನೆ ಮಾಡ್ಕೊಂಡು ಅಳ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.